ಕರ್ನಾಟಕದ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಅಜೆಕ್ಕಾರು ಇಲ್ಲಿ ನಡೆದ ಘಟನೆಯೊಂದು ಇಡೀ ರಾಜ್ಯವೇ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿತ್ತು. ನಾಟ್ ಓನ್ಲಿ ಲವ್ ಸ್ಟೋರಿ, ದಾಂಪತ್ಯದ ಮರ್ಮ ಭೇದವನ್ನ ತೋರುವ ಶಾಕಿಂಗ್ ಸ್ಟೋರಿ. ಅಕ್ಟೋಬರ್ 20, 2024 ಆಕೆ ಭಯಾನಕ ನಿರ್ಧಾರಕ್ಕೆ ಕೈ ಹಾಕಿದ್ಲು. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಪ್ರತಿಮಾ ಮತ್ತು ಬಾಲಕೃಷ್ಣ ಮದುವೆಯಾಗಿದ್ದಂತಹ ಸುಂದರ ಜೋಡಿ. ಬಾಲಕೃಷ್ಣಗೆ 40 ವರ್ಷ, ಪ್ರತಿಮಾಗೆ 36 ವರ್ಷ. ದಾಂಪತ್ಯ ಜೀವನ ತುಂಬಾನೇ ಚೆನ್ನಾಗಿ ನಡೆಯುತ್ತಾ ಇತ್ತು. ಒಂದು ಪುಟ್ಟ ಮಗು, ಸುಂದರವಾದ ಕುಟುಂಬ. ಪ್ರತಿಮಾ ಉಡುಪಿಯಲ್ಲಿ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲು. 36 ವರ್ಷವಾದ್ರೂ ಕೂಡ ಸೌಂದರ್ಯದ ಮೇಲೆ ಇಲ್ಲದ ಹುಚ್ಚು. ಹೀಗೆ ದಿನ ಕಳೆಯುತ್ತಾ ಇತ್ತು. ಪ್ರತಿಮಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್. ಸೊ ಡೈಲಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ಲು. ಈ ಬಾಲಕೃಷ್ಣ, ಪ್ರತಿಮಾಳ ಗಂಡ, ಸ್ವಲ್ಪ ಮುಗ್ಧ, ಅಂದ್ರೆ ಅಪ್ಡೇಟ್ ಆಗದೆ ಇರುವಂತಹ ಸಾಫ್ಟ್ವೇರ್ ತರ ಹಿಂದಿನ ಜೀವನ ಶೈಲಿಗೆ ತಮ್ಮ ಜೀವನವನ್ನ ನಡೆಸಿಕೊಂಡು ಹೋಗ್ತಾ ಇದ್ದ. ಪ್ರತಿಮಾ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮತ್ತು ಪೋಸ್ಟ್ ಹಾಕ್ತಾ ಇದ್ಲಲ್ವಾ. ಹೀಗೆ ದಿಲೀಪ್ ಅನ್ನುವಂತಹ ವ್ಯಕ್ತಿಯ ಪ್ರೇಮೋದ್ರೇಕ ಮೆಸೇಜ್ಗಳು ಬರೋದಕ್ಕೆ ಶುರುವಾಗುತ್ತೆ. ಪ್ರತಿಮಾ ಕೆಲಸದಲ್ಲಿ ಇರೋವಾಗ್ಲೇ ಇವನ ಬಲೆಗೆ ಕ್ಲಿಯರ್ ಆಗಿ ಬೀಳ್ತಾಳೆ. ಲೆಟ್ಸ್ ಕ್ಲಿಯರ್ ಸಮ್ ಪಾಯಿಂಟ್ಸ್. ಪ್ರತಿಮಾ ಮತ್ತು ದಿಲೀಪ್ ಇದಕ್ಕಿಂತ ಮುಂಚೆ ಪರಿಚಯ ಇದ್ರು ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಮದುವೆ ಆಗಿರುವಾಕೆ ಇಷ್ಟೊಂದು ಬೇಗ ಲವ್ಗೆ ಬೀಳೋದಿಕ್ಕೆ ಸಾಧ್ಯವಾ ಅಂದ್ರೆ ಎಸ್. ನಮ್ಮ ಟೀಮ್ನಿಂದ ಇದರ ಹಿಂದೆ ಬಿದ್ದಾಗ ತುಂಬಾ ಹೈಲೈಟ್ ಆಗಿ ಸಿಕ್ಕಂತಹ ವಿಚಾರ, ಬಾಲಕೃಷ್ಣ ಮತ್ತು ಪ್ರತಿಮಾ ಮದುವೆ ಆಗಿ 2 ಮಕ್ಕಳನ್ನ ಪಡೆದಿದ್ರು ಕೂಡ ಬಾಲಕೃಷ್ಣ ಈ ರೀಲ್ಸ್ ಟ್ರೆಂಡ್ಗೆ ಅಪ್ಡೇಟ್ ಆಗಿರಲಿಲ್ಲ. ಬಟ್ ಪ್ರತಿಮಾ ಬ್ಯೂಟಿ ಪಾರ್ಲರ್ನಲ್ಲಿ ಇದ್ದಿದ್ರಿಂದ 2024ಕ್ಕೆ ಯಾವ ರೀತಿ ಅಪ್ಡೇಟ್ ಆಗಿರ್ಬೇಕಿತ್ತೋ ಅದೇ ರೀತಿ ಇದ್ಲು. ಸೊ ಒಂದು ವರದಿಯ ಪ್ರಕಾರ ಬಾಲಕೃಷ್ಣ ಸ್ವಂತ ಇಚ್ಛೆ ಇಲ್ಲದೆ ಪ್ರತಿಮಾ ಜೊತೆ ರೀಲ್ಸ್ ಮಾಡ್ತಾ ಇದ್ದ. ದಿಲೀಪ್ ಮತ್ತು ಪ್ರತಿಮಾ ಭೇಟಿಯಲ್ಲಿ ದಿಲೀಪ್ಗೆ ಸಿಕ್ಕಂತಹ ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಬಾಲಕೃಷ್ಣರ ಲೈಫ್ ಸ್ಟೈಲ್. ಈ ದಿಲೀಪ್ ಹೆಗ್ಡೆ ಮತ್ತು ಪ್ರತಿಮಾ ಕದ್ದು ಮುಚ್ಚಿ ಸಲುಗೆಯನ್ನ ಬೆಳೆಸಿಕೊಳ್ತಾರೆ. ಪ್ರತಿಮಾ ಬ್ಯೂಟಿ ಪಾರ್ಲರ್ ನಲ್ಲಿ ಕೆಲಸ ಮಾಡಿದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ರಾತ್ರಿ ಬಂದ್ರೂ ಕೂಡ ಕೇಳುವವರಿರ್ಲಿಲ್ಲ. ಇದೆಲ್ಲ ದಿಲೀಪಿಗೆ ದೊಡ್ಡ ಅಡ್ವಾಂಟೇಜ್ ಆಗ್ತಾ ಇತ್ತು. ಆಗ್ಲೇ ಹೇಳಿದ್ದೆ ಅಲ್ವಾ, ಬಾಲಕೃಷ್ಣ ಮುಗ್ಧ ಅಂತ. ಸೊ ಪ್ರತಿಮಾಳಿಗೂ ಗೊತ್ತಿತ್ತು ಬಾಲಕೃಷ್ಣಗೆ ಈ ವಿಷಯ ಗೊತ್ತಾಗಲ್ಲ ಅಂತ. ಸ್ವಲ್ಪ ಸಮಯ ಇವರಿಬ್ಬರ ನಡುವಿನ ಸಲುಗೆ ತೀರಾ ಹತ್ತಿರಕ್ಕೆ ಬಂದು ಜೂನ್ 2024ಕ್ಕೆ ಒಂದು ದೊಡ್ಡ ನಿರ್ಧಾರಕ್ಕೆ ಬರ್ತಾರೆ. ಆ ಊರಿನಲ್ಲಿ ಒಂದು ಮದುವೆ ಆದವಳು ಗಂಡನ ಬಿಟ್ಟು ಮತ್ತೊಬ್ಬನ ಜೊತೆ ಹೋದ್ರೆ ಅವಳಿಗೆ ಆ ಊರಿನಲ್ಲಿ ಯಾವುದೇ ಗೌರವ ಸಿಗ್ತಾ ಇರಲಿಲ್ಲ. ಅದರ ಜೊತೆಯಲ್ಲಿ ಮನೆಯಲ್ಲಿಯೂ ಕೂಡ ಆಕೆಗೆ ಜಾಗವಿರಲಿಲ್ಲ. ಪ್ರತಿಮಾ ಮತ್ತು ದಿಲೀಪ್ ಇಬ್ಬರು ಭೇಟಿಯಾಗ್ತಾರೆ. ಭೇಟಿಯಾದಾಗ ಇಬ್ಬರ ಮನಸ್ಸು ಕೂಡ ಕೆರಳುತ್ತದೆ. ಪ್ರತಿಮಾ ಗಂಡನಿಂದ ತುಂಬಾ ದಿನಗಳಿಂದ ದೂರ ಸರಿಯುತ್ತಾ ಇದ್ಲು. ಅದಕ್ಕೆ ಕಾರಣ ದಿಲೀಪ್ನ ಪ್ರೇಮ. ಪ್ರತಿಮಾಳಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು, ಅಕಸ್ಮಾತ್ ನಾನೇನಾದ್ರೂ ದಿಲೀಪ್ ಜೊತೆ ಸೀದಾ ಬಂದ್ರೆ ನನ್ನ ಬಿಸ್ನೆಸ್ ಮುಂದೆ ನಡೆಯಲ್ಲ, ಸಮಾಜದಲ್ಲಿ ಗೌರವ ಸಿಗಲ್ಲ, ಮನೆಯವರು ಕೂಡ ಮನೆಗೆ ಸೇರಿಸಲ್ಲ ಎಂದು. ಸೊ ಪ್ರತಿಮಾ ಮತ್ತು ದಿಲೀಪ್ ಒಂದು ಮಾಸ್ಟರ್ ಮೈಂಡ್ ಪ್ಲಾನ್ ಅನ್ನ ಮಾಡ್ತಾರೆ. ಆ ಮಾಸ್ಟರ್ ಪ್ಲಾನ್ ಹೆಸರೇ ಸೈಡ್ನ ಆಹಾರದಲ್ಲಿ ಕೊಡೋದು. ಸೊ ಇದೇನಪ್ಪ ಅಂದ್ರೆ, ಒಂದೇ ಸಾರಿ ಕೊಟ್ರೆ ಗೊತ್ತಾಗುತ್ತೆ ಅಂತ ಡೈಲಿ ಫುಡ್ ನಲ್ಲಿ ಹಾಕಿ ಕೊಡ್ಬೇಕು ಅಂತ ಪ್ಲಾನ್ ಅನ್ನ ಮಾಡ್ತಾರೆ. ಬಟ್ ಇದು ಸಾಮಾನ್ಯ ವ್ಯಕ್ತಿಗಳಿಗೆ ಸಿಗೋದಿಲ್ಲ. ದಿಲೀಪ್ ಹೆಗ್ಡೆ 2024ರ ಜೂನ್ ನಲ್ಲಿ ಉಡುಪಿಯ ಪ್ರೈವೇಟ್ ಪ್ರಯೋಗಾಲಯದಿಂದ ಸೈಡ್ ಅನ್ನ ಪಡೆದುಕೊಂಡಿದ್ದ. ಇದನ್ನ ತಗೊಳ್ಳೋದಕ್ಕೂ ಕೂಡ ದೊಡ್ಡ ಪ್ಲಾನ್ ಅನ್ನ ಮಾಡ್ತಾನೆ. ಅದುವೇ ಮೆಡಿಕಲ್ ಸ್ಟೂಡೆಂಟ್ ಗೆಟಪ್. ತಾನು ವೈದ್ಯಕೀಯ ವಿದ್ಯಾರ್ಥಿ ಅಂತ ಆಕ್ಟ್ ಮಾಡಿ ಇದನ್ನ ತಗೋತಾನೆ. ಸೊ ಇದರ ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ, ಮನುಷ್ಯನ ಜೀರ್ಣಕ್ರಿಯೆಯನ್ನ ನಿಲ್ಲಿಸಿ ಮನುಷ್ಯನ ಬಾಡಿಯಲ್ಲಿರುವಂತಹ ಪ್ರತಿ ಅಂಗಾಂಗಗಳನ್ನ ವೈಫಲ್ಯ ಮಾಡೋದು. ಇದೆಲ್ಲ ಆದ್ರೆ ಮುಂದೆ ಬದುಕ್ತಾರ? ಇಲ್ಲ ಅಲ್ವಾ. ಸೊ ಇದರ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಂಡು ಪ್ರತಿಮಾ ಬಾಲಕೃಷ್ಣಗೆ ಇದನ್ನ ಡೈಲಿ ಕೊಡೋದಕ್ಕೆ ಶುರು ಮಾಡ್ತಾಳೆ. ತಿನ್ನುವ ಫುಡ್ಗೆ ಹಾಕಿ ಕೊಡ್ತಾಳೆ. ಡೇ ಬೈ ಡೇ ಬಾಲಕೃಷ್ಣ ಹಾಸ್ಪಿಟಲ್ ಸುತ್ತಾಡೋದಕ್ಕೆ ಶುರು ಮಾಡ್ತಾರೆ. ಒಂದಷ್ಟು ದಿನ ಕಳೆದ ಮೇಲೆ ಬಾಲಕೃಷ್ಣ ಬೆಡ್ ಮೇಲೆ ಇರುವಂತಹ ಪರಿಸ್ಥಿತಿಗೆ ಬರ್ತಾರೆ. ಬ್ಯಾಂಗ್ಳೂರ್, ಮಣಿಪಾಲ, ಮಂಗಳೂರು ಸೇರಿದಂತೆ ಬೇಕಾದಷ್ಟು ಹಾಸ್ಪಿಟಲ್ ಅನ್ನ ಸುತ್ತಾರೆ. ಡಾಕ್ಟರ್ಗಳಿಗೆ ಕೂಡ ಇದನ್ನ ಪತ್ತೆ ಮಾಡೋದಕ್ಕೆ ಆಗೋದಿಲ್ಲ. ಈ ಪ್ರತಿಮಾ ಬಾಲಕೃಷ್ಣ ಯಾವಾಗ ಚಿತೆ ಏರುತ್ತಾನೆ ಅಂತ ಕಾಯ್ತಾ ಇದ್ಲು.
ಬಟ್ ಒಂದು ಆಸ್ಪತ್ರೆಗೆ ಹೋಗಿದ್ದಾಗ ಬಾಲಕೃಷ್ಣ ಇದರಿಂದ ಸ್ವಲ್ಪ ಗುಣಮುಖವಾಗಿದ್ರು. ಇದನ್ನ ಪ್ರತಿಮಾ ಸೂಕ್ಷ್ಮವಾಗಿ ಗಮನಿಸಿ ದಿಲೀಪ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಶುರು ಮಾಡ್ತಾಳೆ. ಅವರ ಪ್ಲಾನ್ ಇದ್ದಿದ್ದು ಬಾಲಕೃಷ್ಣ ಸಹಜವಾಗಿ ಬಾರದ ಲೋಕಕ್ಕೆ ಹೋಗ್ಬೇಕು ಅನ್ನೋದು. ಬಟ್ ಇದೆಲ್ಲ ಆಗೋ ವಿಚಾರ ಅಲ್ಲ ಅಂತ ಹೇಳಿ ಪ್ರತಿಮಾ ದಿಲೀಪ್ಗೆ ಕಾಲ್ ಮಾಡ್ತಾಳೆ. ಸೊ ದಿಲೀಪ್ ಮತ್ತೊಂದು ಪ್ಲಾನ್ಗೆ ಕೈ ಹಾಕ್ತಾನೆ. ಮನೆಯಿಂದ ನೇರವಾಗಿ ಬಂದ ದಿಲೀಪ್ ಬಾಲಕೃಷ್ಣ ಮಲಗಿದ್ದ ಕೊನೆಗೆ ಬಂದು ದಿಂಬು ಇಟ್ಟು ಆತನನ್ನ ಬಾರದ ಲೋಕಕ್ಕೆ ಕಳುಹಿಸಿ ಬಿಡ್ತಾನೆ. ಅಲ್ಲಿಂದ ಏನೂ ಆಗೇ ಇಲ್ಲವೆಂಬಂತೆ ಹೊರಟೇ ಬಿಡ್ತಾನೆ ದಿಲೀಪ್. ಪ್ರತಿಮಾ ಮಾರನೇ ದಿನ ತಾನೇನು ಮಾಡೇ ಇಲ್ಲ ಅನ್ನುವಂತೆ ಕುಟುಂಬದ ಜೊತೆ ಸೇರಿಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ. ಬಾಲಕೃಷ್ಣರ ಅಂತ್ಯಕ್ರಿಯೆ ಕೂಡ ಬಹಳಷ್ಟು ನೋವಿನಿಂದಲೇ ನಡೆದೇ ಬಿಡುತ್ತದೆ. ಅನ್ಕೊಂಡ್ರ ಸ್ಟೋರಿ ಇಲ್ಲಿಗೆ ಮುಗೀತು ಅಂತ? ನೋ, ಸ್ಟೋರಿ ಶುರುವಾಗಿದ್ದೆ ಇಲ್ಲಿಂದ. ಪ್ರತಿಮಾ ದಿಲೀಪ್ ನಾಟಕ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಎಲ್ಲಿಯವರೆಗೆ ಗೊತ್ತಾ? ತಂದೆ ಸಂಜೀವ ಬಂದು ಬಾಲಕೃಷ್ಣನ ಎದ್ದೇಳು ಅನ್ನುವ ತನಕ. ಬಟ್ ಅಲ್ಲಿಗೆ ಎಲ್ಲವನ್ನ ತಿಳಿದಿದ್ದ ಇನ್ನೊಬ್ಬ ಬರ್ತಾನೆ ಅಂತ ಪ್ರತಿಮಾ ಯೋಚನೆಯೂ ಕೂಡ ಮಾಡಿರಲಿಲ್ಲ. ಅವನೇ ಪ್ರತಿಮಾಳ ಅಣ್ಣ ಸಂದೀಪ್. ಎಸ್, ಪ್ರತಿಮಾ ಮತ್ತು ದಿಲೀಪ್ ಪ್ರೇಮಕ್ಕೆ ಬಾಲಕೃಷ್ಣ ಅಡ್ಡವಿದ್ದ. ಬಟ್ ಸಂದೀಪ್ ಎಲ್ಲವನ್ನ ತಿಳಿದುಕೊಂಡು ಪರಿಸ್ಥಿತಿಯನ್ನ ತಿಳಿಗೊಳಿಸಲು ನೋಡಿದ್ದ. ಪ್ರತಿಮಾ ಜೊತೆ ಈ ಹಿಂದೆಯೇ ಈ ವಿಚಾರದ ಬಗ್ಗೆ ಬುದ್ಧಿ ಹೇಳಿದ್ದ. ಆದ್ರೆ ಪ್ರತಿಮಾಳಿಗೆ ದಿಲೀಪ್ ಪ್ರೀತಿಯ ರುಚಿ ಹಿಡಿದು ಹೋಗಿತ್ತು. ಅಕ್ಟೋಬರ್ 20ಕ್ಕೆ ಇದೆಲ್ಲ ನಡೆಯುತ್ತೆ. ಸಂದೀಪ್ ಆತನ ತಂದೆಯ ಮೂಲಕ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಮಾಡ್ತಾನೆ. ಬಾಲಕೃಷ್ಣ ಅಸ್ವಾಭಾವಿಕವಾಗಿ ಸತ್ತೋಗಿರೋ ಬಗ್ಗೆ ಪೊಲೀಸರ ತನಿಖೆ ಶುರುವಾಗುತ್ತೆ. ತನಿಖೆ ಶುರುವಾಗಿದ್ದೆ ಪತ್ನಿಯಿಂದ. ಪ್ರತಿಮಾ ಮೊದಲು ಯಾವುದನ್ನ ಕೂಡ ತಾನು ಮಾಡಿಯೇ ಇಲ್ಲ ಅಂತಾಳೆ. ಬಟ್ ಪೊಲೀಸ್ ಟ್ರೀಟ್ಮೆಂಟ್ ಗೊತ್ತಲ್ವಾ, 2 ದಿನಕ್ಕೆ ಎಲ್ಲ ಪ್ಲಾನ್ನ ಸತ್ಯವನ್ನ ಕಕ್ಕಿ ಬಿಡ್ತಾಳೆ. ಕೊನೆಯ ಬಲೆ ದಿಲೀಪ್ಗೆ. ದಿಲೀಪ್ ಎಲ್ಲವನ್ನ ತಿಳಿದುಕೊಂಡು ಓಡಿ ಹೋಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ಅದು ಕೂಡ ವಿಫಲವಾಗಿತ್ತು. ಈ ಸಮಯದಲ್ಲಿ ಒಂದು ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಹೋಯ್ತು ಕೂಡ. ಈ ಆಡಿಯೋ ಎಲ್ಲ ಸತ್ಯವನ್ನ ಬಯಲು ಮಾಡಿತ್ತು. ಈ ಘಟನೆಯಲ್ಲಿ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಗಟ್ಟಿಯಾಗಿ ನಿಂತಿದ್ದು ಆಕೆಯ ಸಹೋದರ ಸಂದೀಪ್.